ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರ್ಗಿ, ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್ ಕೂಬಾ ಪ್ಲಾಟ್ ಕೋರ್ಟ್ ರೋಡ್ ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, CPU, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, UPS, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರ್ಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Rewind Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 82
5555 08472 251555. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಫ್ರಂಟ್ ಲೈನ್ ವರ್ಕರ್ಸ್, ಮುಂಚೂಣಿ ಕಾರ್ಯಕರ್ತರು ಹಾಗೂ ಹಿರಿಯ ನಾಗರಿಕರಿಗೆ ಕೋವಿಡ್ ಬೂಸ್ಟರ್ ಡೋಸ್ ನೀಡುವ ಕಾರ್ಯಕ್ರಮಕ್ಕೆ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರಿಂದ ಚಾಲನೆ. ಕನ್ನಡ ಪರ ಹೋರಾಟಗಾರ, ಸಾಹಿತಿ, ಪತ್ರಕರ್ತ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅಸ್ತಂಗತ, ಸರ್ಕಾರಿ ಗೌರವದೊಂದಿಗೆ ಚಂಪಾಗೆ ಅಂತಿಮ ವಿದಾಯ. ಜನವರಿ 12ರಂದು ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿ ನಿಯಮಿಸಿದ ರೈತರ ತರಬೇತಿ ಕೇಂದ್ರದ ಕಟ್ಟಡ ನಿರ್ಮಾಣದ ಶಂಕುಸ್ಥಾಪನೆ ಜರುಗಲಿದೆ. ಲಿಂಗಾರೆಡ್ಡಿ ಜಿ ಬಾಸರೆಡ್ಡಿ ಸುದ್ದಿಗೋಷ್ಠಿ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ನಗರದ ಅಶೋಕ್ ನಗರ ಆರೋಗ್ಯ ಕೇಂದ್ರದಲ್ಲಿ ಬೂಸ್ಟರ್ ಡೋಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಲಬುರಗಿ ದಕ್ಷಿಣ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಶಣ್ಬಸಪ್ಪ ಗಣಜಿಲ್ಕೇಡ್ ನೇತೃತ್ವದಲ್ಲಿ ಫ್ರಂಟ್ ಲೈನ್ ವರ್ಕರ್ಸ್, ಮುಂಚೂಣಿ ಕಾರ್ಯಕರ್ತರು ಮತ್ತು ಹಿರಿಯ ನಾಗರಿಕರಿಗೆ ಕೋವಿಡ್ ಬೂಸ್ಟರ್ ಡೋಸ್ ನೀಡುವ ಮೂಲಕ ಚಾಲನೆ ನೀಡಲಾಯಿತು. ದೇಶದಲ್ಲಿ ವ್ಯಾಪಕವಾಗಿ ಕೋವಿಡ್ ಸೋಂಕು ಹರಡುತ್ತಿದೆ. ನಿತ್ಯವೂ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದರ ಹಿನ್ನೆಲೆಯಲ್ಲಿ ಸರ್ಕಾರ ಬೂಸ್ಟರ್ ಡೋಸ್ ನೀಡ್ತಾ ಇದೆ. ಫ್ರಂಟ್ ಲೈನ್ ವರ್ಕರ್ಸ್, ಮುಂಚೂಣಿ ಕಾರ್ಯಕರ್ತರು ಮತ್ತು ಹಿರಿಯ ನಾಗರಿಕರಿಗೆ ಬೂಸ್ಟರ್ ಡೋಸ್ ನೀಡುವ ಮೂಲಕ ಚಾಲನೆ ನೀಡಲಾಯಿತು. ಈಗಾಗಲೇ 2 ಡೋಸ್ ಪಡೆದವರಿಗೆ 60 ವರ್ಷ ದಾಟಿದ ಅನಾರೋಗ್ಯ ಪೀಡಿತರು, ಆರೋಗ್ಯ ಕಾರ್ಯಕರ್ತರಿಗೆ ಬೂಸ್ಟರ್ ಡೋಸ್ ನೀಡಲಾಗುತ್ತಿದೆ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು 100 ಕೋಟಿಗಿಂತ ಹೆಚ್ಚು ಲಸಿಕೆ ನೀಡಿರುವ ದೇಶ ಭಾರತವಾಗಿದೆ. ದೇಶದಲ್ಲಿ ಜನರಿಗೆ ಉಚಿತವಾಗಿ ನೀಡಲಾಗುತ್ತಿದೆ. ಅದರಂತೆ ಕೋವಿಡ್ ವಾರಿಯರ್ಸ್ಗಳಿಗೆ ಬೂಸ್ಟರ್ ಡೋಸ್ ಕೊಡಲಾಗುತ್ತಿದೆ. ಕಲಬುರಗಿಯಲ್ಲಿ 92% ಮೊದಲನೇ ಡೋಸ್ ನೀಡಲಾಗಿದೆ ಹಾಗೂ 70% ಎರಡನೇ ಡೋಸ್ ನೀಡಲಾಗಿದೆ. ಮಿಕ್ಕ ಜನರು ಸಹ 100% ಲಸಿಕೆ ಪಡೆದು ಮೊದಲನೇ ಸ್ಥಾನಕ್ಕೆ ಬರಬೇಕಿದೆ ಎಂದರು. ಕೊರೋನಾ ಲಸಿಕೆ ಬಹಳಷ್ಟು ಸೇಫ್ ಆಗಿದೆ. ಜನ ಹಿಂಜರಿಯದೆ ಲಸಿಕೆ ಪಡೆಯುವಂತೆ ಮನವಿ ಮಾಡಿಕೊಂಡರು. ತಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಂಗೆ ಇವತ್ತು 100 ಕೋಟಿಗಿಂತ ಹೆಚ್ಚು ವ್ಯಾಕ್ಸಿನ್ ಅನ್ನ, ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ವ್ಯಾಕ್ಸಿನ್ ಅನ್ನ ಕೊಡುವಂತಹ ದೇಶ ಆಗಿರುವಂತಹ ಭಾರತದಲ್ಲಿ ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು 3ನೇ ಡೋಸು ಕೂಡ, ಮೊದಲನೇ 2ನೇ ಡೋಸು ಕೂಡ ಇವತ್ತು ಉಚಿತವಾಗಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಲಸಿಕೆಯನ್ನ ಕೊಡಲಾಗಿದೆ. ಈ 3ನೇ ಡೋಸು ಕೂಡ ಯಾರು ಕೋವಿಡ್ ವಾರಿಯರ್ಸ್ ಅಂತ ಹೇಳಿ ಇವತ್ತು ಹೆಲ್ತ್ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನ ಇವತ್ತು ಈ 3ನೇ ಬೂಸ್ಟರ್ ಡೋಸ್ ಅನ್ನ ಕೊಡೋದ್ರ ಮುಖಾಂತರ ಈ ಬರುವಂತ ಕೋವಿಡ್ ಅನ್ನ ನಿಯಂತ್ರಣವನ್ನ ಮಾಡಬೇಕು ಅಂತ ಅನ್ನುವ ನಿಟ್ಟಿನಿಂದ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಬಹಳ ಒಂದು ದೊಡ್ಡ ಹೆಜ್ಜೆಯನ್ನ ಇವತ್ತು ಕೋವಿಡ್ ಅನ್ನ ನಿಯಂತ್ರಣವನ್ನ ಮಾಡಲಿಕ್ಕೆ ಇವತ್ತಿನ ದಿವಸ ದೊಡ್ಡ ಹೆಜ್ಜೆಯನ್ನ ತಗೊಂಡಿದ್ದಾರೆ. ಅದೇ ಮಾದರಿಯಲ್ಲಿ ಇವತ್ತು ಕಲಬುರಗಿಯಲ್ಲೂ ಕೂಡ ಈಗಾಗಲೇ ನಮ್ಮ ಕಲಬುರಗಿಯಲ್ಲಿ 92% ಫಸ್ಟ್ ಡೋಸ್ ಆಗಿದೆ ಇಡೀ ಜಿಲ್ಲೆಯಲ್ಲಿ. 2ನೇ ಡೋಸು ಸುಮಾರು 70% ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಈ 92 ಇದ್ದಿದ್ದನ್ನ 100 ಆಗಬೇಕಾಗಿದೆ ಮತ್ತು 70 ಇದ್ದಿದ್ದನ್ನು ಕೂಡ ಇವತ್ತು ನಾವು 100 ಮಾಡಬೇಕಾಗಿದೆ. ಅದಕ್ಕೆ ನಾನು ಎಲ್ಲ ಜನರಲ್ಲಿ ನಾನು ವಿನಂತಿ ಮಾಡ್ತೇನೆ, ಇನ್ನೊಮ್ಮೆ ಯಾರು ಈ ಕೋವಿಡ್ ಲಸಿಕೆಯನ್ನ ತಗೊಂಡಿಲ್ಲ ದಯಮಾಡಿ ಅವರು ಮುಂದೆ ಬಂದು ಈ ಲಸಿಕೆಯನ್ನ ಪಡಿಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತೇವೆ. ಅನೇಕ ಜನಜಾಗೃತಿ ಕಾರ್ಯಕ್ರಮಗಳನ್ನ ಈಗಾಗಲೇ ಲಸಿಕೆಯನ್ನ ಪಡಿಬೇಕು ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಇವತ್ತು ಜನರಿಗೆ ಇನ್ನೂ ಹೆಚ್ಚು ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಅನ್ನುವ ನಿಟ್ಟಿನಿಂದ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಕಲಬುರಗಿ ಇಡೀ ರಾಜ್ಯದಲ್ಲಿ ಈ ಕೋವಿಡ್ ಲಸಿಕೆ ಪಡೆದಿರುವಂತ ಮೊದಲನೇ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಅದರಲ್ಲಿ ಜನರ ಪಾಲ್ಗೊಳ್ಳಿಕ್ಕೆ ಜನರು ಮುಂದೆ ಬಂದು ಈ ಲಸಿಕೆಯನ್ನ ತಗೊಂಡಾಗ ಮಾತ್ರ ನಮ್ಮ ಕಲಬುರಗಿ ಜಿಲ್ಲೆ ಅತ್ಯಂತ ಸುರಕ್ಷಿತವಾಗಿ ಇರಲಿಕ್ಕೆ ನಮಗೆ ಆಗುತ್ತೆ. ಜನವರಿ 16ಕ್ಕೆ ದೇಶದ ತುಂಬ ಕೋವಿಡ್ ವ್ಯಾಕ್ಸಿನೇಷನ್ ಲಾಂಚ್ ಆಯಿತು. ಮತ್ತು ಪ್ರಥಮ ಬಾರಿಗೆ ಹೆಲ್ತ್ ಕೇರ್ ವರ್ಕರ್ಸ್ ಮತ್ತು ಫ್ರಂಟ್ ಲೈನ್ ವರ್ಕರ್ಸ್ ಇವರಿಗೆ ನಾವು
ಚಾಲನೆ ನೀಡೋದ್ರ ಮುಖಾಂತರ ಈ ಒಂದು ಕೋವಿಡ್ ವ್ಯಾಕ್ಸಿನೇಷನ್ ಪ್ರಾರಂಭವಾಯಿತು. ಸೊ ಈಗಾಗಲೇ ಹೆಲ್ತ್ ಕೇರ್ ವರ್ಕರ್ಸ್ 23,649 ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ಡೋಸ್ ಮತ್ತು ಸೆಕೆಂಡ್ ಡೋಸ್ ತೊಗೊಂಡಿದ್ದಾರೆ. ಅವರೆಲ್ಲರಿಗೂ ನಾವು ಕೂಡ ಈ ಒಂದು ಮುನ್ನೆಚ್ಚರಿಕೆ ಡೋಸ್ ಅಂತ ಹೇಳ್ತೀವಿ. ಇದು ಥರ್ಡ್ ಡೋಸ್ ಅನ್ನೋದಕ್ಕಿಂತಲೂ ಮುನ್ನೆಚ್ಚರಿಕೆ ಡೋಸ್. ಈಗ ಕೊರೋನಾ ಜಾಸ್ತಿ ಆಗಿರೋದ್ರಿಂದ ನಮ್ಮ ಆರೋಗ್ಯ ಸೇವಾ ಕಾರ್ಯಕರ್ತರಿಗೆ ಅತಿ ಅವಶ್ಯವಿರುವುದರಿಂದ ಇದು ಮುನ್ನೆಚ್ಚರಿಕೆ ಡೋಸ್ ಅಂತ ನಾವು ಹೇಳ್ತೀವಿ. ಇದು 23,558 ಆರೋಗ್ಯ ಸೇವಾ ಕಾರ್ಯಕರ್ತರು ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಪ್ರತಿಯೊಬ್ಬರು ಈ 2ನೇ ಡೋಸ್ ತೊಗೊಂಡಿದ್ದಾರೆ. ಅದು ಏನದಲ್ಲ 39 ವಾರದ ನಂತರ ಅಥವಾ 9 ತಿಂಗಳ 2ನೇ ಡೋಸ್ ತೊಗೊಂಡ ನಂತರ ಈ ಒಂದು ವ್ಯಾಕ್ಸಿನನ್ನು ತಗೋಬೇಕು. ಅಂಥವರು ಇವತ್ತು ನಾವು ಕವರ್ ಮಾಡ್ತೀವಿ. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಫ್ರಂಟ್ ಲೈನ್ ವರ್ಕರ್ಸ್ 25,451 ಜನರು 2ನೇ ಡೋಸ್ ತೊಗೊಂಡಿದ್ದಾರೆ. ಅವರೆಲ್ಲರೂ 9 ತಿಂಗಳಾದ ನಂತರ ಅಥವಾ 39 ವಾರಗಳ ನಂತರ 2ನೇ ಡೋಸನ್ನು, ಅದು ಇವತ್ತು ಏನದ ಮುನ್ನೆಚ್ಚರಿಕೆ ಡೋಸನ್ನು ತಗೋಬೇಕು. ಫ್ರಂಟ್ ಲೈನ್ ವರ್ಕರ್ಸ್ ಅಂತಂದರೆ RI ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಮತ್ತು ಬೇರೆ ಅಂಗನವಾಡಿ ಡಿಪಾರ್ಟ್ಮೆಂಟ್ ಯಾರೆಲ್ಲ ಈ ಒಂದು ಕೋವಿಡ್ ಕಂಟ್ರೋಲ್ದಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅವರೆಲ್ಲರೂ ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಇವತ್ತು ಸರ್ಕಾರ ನಿಗದಿಪಡಿಸಿ ಅವರೆಲ್ಲರಿಗೂ ಈಗಾಗಲೇ 2 ಡೋಸ್ ವ್ಯಾಕ್ಸಿನೇಷನ್ ನೀಡಲಾಗಿದೆ. ಕರ್ನಾಟಕ ತುಂಬ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 25,451 ಮಂದಿ ಫ್ರಂಟ್ ಲೈನ್ ಅಂದರೆ ಮುಂಚೂಣಿ ಕಾರ್ಯಕರ್ತರು ಅಂತ ಹೇಳ್ತೀವಿ, ಬೇರೆ ಬೇರೆ ಇಲಾಖೆಗಳಿಂದ ಅಂಥವ್ರಿಗೆ ನಾವು ನೀಡಿದ್ದೀವಿ. ಸಮಾರಂಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ರೇಣುಕಾ ಹೋಳ್ಕರ್, ಶೇಖ್ ಹುಸೇನ್ ಹಾಗೂ ಗುರುಪ್ರಸಾದ್, ಆರೋಗ್ಯ ಇಲಾಖೆಯ ಜಂಟಿ ನಿರ್ದೇಶಕರಾದ ಶಂಕರಪ್ಪ ಮೈಲಾರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಷಣ್ಬಸಪ್ಪ ಗಣಜಿಲ್ಕೇಡ್, ಜಿಲ್ಲಾ ಸರ್ಜನ್ ಡಾಕ್ಟರ್ ಅಂಬಾರಾಯ್ ಎಸ್ ರುದ್ರವಾಡಿ, ಹಿರಿಯ ಕವಿ ವಿಠ್ಠಲ್ ಜಾಮಳ್ ಮುಂತಾದವರು ಉಪಸ್ಥಿತರಿದ್ದರು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ 82 ವರ್ಷದ ಕನ್ನಡ ಪರ ಹೋರಾಟಗಾರ, ಸಾಹಿತಿ, ಪತ್ರಕರ್ತ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕವಿ, ನಾಟಕಕಾರ, ಸಂಘಟನಾಕಾರ, ಪತ್ರಿಕಾ ಸಂಪಾದಕ, ಆಡಳಿತಗಾರ, ಕನ್ನಡ ಹೋರಾಟಗಾರ ಹೀಗೆ ವಿಭಿನ್ನ ನೆಲೆಗಳ ಚಂದ್ರಶೇಖರ್ ಪಾಟೀಲರು ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತೇಮತ್ತೂರಿನಲ್ಲಿ. 1939 ಜೂನ್ 18ರಂದು ಪಾಟೀಲರ ಪ್ರಾರಂಭಿಕ ಶಿಕ್ಷಣ ಹಾವೇರಿಯಲ್ಲಿ ಮತ್ತು ಪ್ರೌಢಶಿಕ್ಷಣ ಧಾರವಾಡದಲ್ಲಿ ನೆರವೇರಿತು. ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಲೇ ತಮ್ಮ ಕಾವ್ಯ ಹಾಗೂ ನಾಟಕಗಳ ಮೂಲಕ ಪ್ರಸಿದ್ಧರಾಗುತ್ತಾ ಬಂದ ಅವರು ಹಾವೇರಿಯ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿದ್ದಾಗಲೇ ಕವನ ಬರೆಯುವುದರ ಬಗ್ಗೆ ಆಸಕ್ತಿ ಮೂಡಿಸಿಕೊಂಡಿದ್ದರು. ಚಂಪಾ ಅವರು ಅನೇಕ ಕೃತಿಗಳನ್ನು ನೀಡಿದ್ದಾರೆ. ಅವರ ಸಂಪಾದಿತ ಕೃತಿಗಳೆಂದರೆ ಸಂಕ್ರಮಣ ಕಾವ್ಯ, ಗಾಂಧಿ ಗಾಂಧಿ, ಜೂನ್ 75, ಮಾರ್ಚ್ 77, ಬಂಡಾಯ ಮತ್ತು ಸಾಹಿತ್ಯ, ನೆಲ್ಸನ್ ಮಂಡೇಲಾ, ಕನ್ನಡ ನಾಡಿಗೊಂದು ಪ್ರಾದೇಶಿಕ ಪಕ್ಷ, ಸಂಕ್ರಮಣ ಸಾಹಿತ್ಯ ಎನ್ನುವ ಹೆಸರು ಮುಂತಾದವುಗಳು. ಪಾಟೀಲರ ಇನ್ನಿತರ ಕೃತಿಗಳೆಂದರೆ ಬೇಂದ್ರೆ ನಾ ಕಂಡಂತೆ ನನಗೆ ಕಂಡಷ್ಟು, 26 ದಿನ 25 ರಾತ್ರಿ, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಮತ್ತು ಇಂಗ್ಲಿಷ್ನಲ್ಲಿ ರಚಿಸಿದ ಕೃತಿ ಎಟ್ ದ ಅದರ್ ಎಂಡ್ ಮುಂತಾದವು. 1964ರಲ್ಲಿ ಪ್ರಾರಂಭಿಸಿದ ಪತ್ರಿಕೆ ಸಂಕ್ರಮಣ. ಈ ಪತ್ರಿಕೆಯು ನವ್ಯದ ಉಚ್ಛ್ರಾಯ ಪರಿಸ್ಥಿತಿಯಲ್ಲಿ ಪ್ರಾರಂಭವಾಗಿದ್ದು 70ರ ದಶಕದ ನಂತರ ದಲಿತ ಬಂಡಾಯ ಸಾಹಿತ್ಯ ಚಳವಳಿ ಮುಂತಾದವುಗಳನ್ನು ಒಳಗೊಂಡು ಹಲವಾರು ಯುವ ಬರಹಗಾರರಿಗೆ ವೇದಿಕೆಯನ್ನು ಕಲ್ಪಿಸಿದ ಪತ್ರಿಕೆಯಾಗಿ 5 ದಶಕಗಳಿಗೂ ಹೆಚ್ಚು ಕಾಲದಿಂದ ಪ್ರಕಟವಾಗುತ್ತಿದೆ. ಕನ್ನಡ ಪರ ಕಾಳಜಿ ವಹಿಸಿ ಕನ್ನಡ ಪರ ಹೋರಾಟವನ್ನು ನಡೆಸುತ್ತಾ ಬಂದವರು. ಹಲವಾರು ಸಂಘಟನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ರಾಜ್ಯ ಬಂಡಾಯ ಸಾಹಿತ್ಯ ಸಂಚಾಲಕರಾಗಿ, ಅಖಿಲ ಕರ್ನಾಟಕ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಧಾರವಾಡ ನಾಟಕ ಕೂಟದ ಕಾರ್ಯದರ್ಶಿಯಾಗಿ, ಮ್ಯಾಳ ನಾಟಕ ಸಂಘ ಕಾರ್ಯದರ್ಶಿಯಾಗಿ, ಕರ್ನಾಟಕ ವಿಶ್ವವಿದ್ಯಾಲಯ ವಿಶ್ವಚೇತನ ಸಾಂಸ್ಕೃತಿಕ ವೇದಿಕೆಯ ನಿಯೋಜಕರಾಗಿ ಹೀಗೆ ಹಲವು 10 ಸಂಘಟನೆಗಳಲ್ಲಿಯೂ ಗೋಕಾಕ್ ಚಳುವಳಿ ಮುಂತಾದ ಅನೇಕ ಪರ ಜನಪರ ಚಳುವಳಿಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡವರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 26 ದಿನ 25 ರಾತ್ರಿ ಜೈಲುವಾಸವನ್ನು ಅನುಭವಿಸಿದವರು. ಕನ್ನಡಕ್ಕಾಗಿ ದುಡಿಯುತ್ತಿದ್ದ ಚಂದ್ರಶೇಖರ್ ಪಾಟೀಲರನ್ನ ಕರ್ನಾಟಕ ಸರ್ಕಾರವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಿಸಿತು. 1996ರಿಂದ 99ರ ಅವಧಿಯವರೆಗೆ ಈ ಜವಾಬ್ದಾರಿಯನ್ನು ನಿರ್ವಹಿಸುವುದರ ಜೊತೆಗೆ 2004ರಿಂದ 8ರವರೆಗೆ ಅವಧಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾಯಿತ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದರು.
ಕನ್ನಡ ನಾಡು ನುಡಿ ಸಂಸ್ಕೃತಿಯ ರಕ್ಷಣೆಗಾಗಿ ನಿರಂತರ ಹೋರಾಡುತ್ತಾ ಬಂದವರು ಚಂಪಾ ಅವರಿಗೆ ಬಂದಿರುವ ಪ್ರಶಸ್ತಿ ಗೌರವಗಳು ಹಲವಾರು. ಇವುಗಳಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ, ದಿನಕರ್ ದೇಸಾಯಿ ಪ್ರತಿಷ್ಠಾನ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕೆ.ವಿ. ಶಂಕರಗೌಡ ರಂಗಭೂಮಿ ಪ್ರಶಸ್ತಿ, ಸಂದೇಶ್ ಮಾಧ್ಯಮ ಪ್ರಶಸ್ತಿ, ಕರುನಾಡು ಭೂಷಣ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಮತ್ತು ಪಂಪ ಪ್ರಶಸ್ತಿ ಮುಂತಾದವುಗಳು ಪ್ರಮುಖವಾಗಿವೆ. 2017ರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 2018ರ ಸಾಲಿನಲ್ಲಿ ಬಸವಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸಾಹಿತ್ಯ ಲೋಕದಲ್ಲಿ ಅಪಾರ ಕೊಡುಗೆ ನೀಡಿರುವ ಚಂದ್ರಶೇಖರ್ ಪಾಟೀಲ್ ಅವರು ಇದೀಗ ನೆನಪು ಮಾತ್ರ. ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿ ನಿಯಮಿತದ ರೈತರ ತರಬೇತಿ ಕೇಂದ್ರದ ಕಟ್ಟಡ ನಿರ್ಮಾಣ ಶಂಕುಸ್ಥಾಪನೆ ಸಮಾರಂಭ ಇದೇ ಜನವರಿ 12ರಂದು ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿ ನಿಯಮಿತ ಅಧ್ಯಕ್ಷ ಲಿಂಗಾರೆಡ್ಡಿ ಜಿ ಬಾಸರೆಡ್ಡಿ ಅವರು ಮಾತನಾಡಿದರು. ನಗರದ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಲಿಂಗಾರೆಡ್ಡಿ ಬಾಸರೆಡ್ಡಿ ಅವರು ಕಲಬುರಗಿ ಭಾಗದ ರೈತರಿಗೆ ಬೀಜಗಳ ಬಗ್ಗೆ ವಿಶೇಷ ತರಬೇತಿಯನ್ನು ನಮ್ಮ ಮಂಡಳಿ ನೀಡಲು ನಿರ್ಧರಿಸಿದೆ. ಹೈನುಗಾರಿಕೆ ಸೇರಿದಂತೆ ವಿವಿಧ ರೀತಿಯ ಕೃಷಿ ಮಾಡುವ ರೈತರಿಗೆ ಈ ಮಂಡಳಿಯಿಂದ ಅನುಕೂಲವಾಗಲಿದೆ ಎಂದರು. ಈ ವೇಳೆ ರಾಮರೆಡ್ಡಿ ಪಾಟೀಲ್ ಚಿತ್ತಾಪುರ್ ಇದ್ದರು. ನಾಳೆ 12ನೇ ತಾರೀಕು ನಡೆಯತಕ್ಕಂಥ ನಮ್ಮ ತೊಗರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ರೈತರಿಗೆ ತರಬೇತಿ ಕೇಂದ್ರ ಮತ್ತು ವಸತಿ ನಿಲಯ ಸಮುಚ್ಚಯದ ಅಡಿಗಲ್ಲ ಸಮಾರಂಭ ಸನ್ಮಾನ್ಯ ಶ್ರೀ ಕೃಷಿ ಸಚಿವರಾದ ಸನ್ಮಾನ್ಯ ಶ್ರೀ B.C. ಪಾಟೀಲ್ ಅವರು ನೆರವೇರಿಸ್ತಾರೆ. ಇದರಿಂದ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕಲಬುರಗಿ ಭಾಗದ ರೈತರಿಗೆ ವಿಶೇಷ ತರಬೇತಿ ಕೊಡ್ತಕ್ಕಂಥ ಬೀಜಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಕ್ಕಂಥ ಪ್ರತಿಯೊಂದು ಕೆಲಸ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಮಂಡಳಿ ವತಿಯಿಂದ ನೆರವೇರ್ತದೆ. ಅದನ್ನು ಈ ಒಂದು ಅಡಿಗಲ್ ಸಮಾರಂಭ ಮಾಡಿ ಒಂದು ಕನ್ಸ್ಟ್ರಕ್ಷನ್ ಮಾಡಿ ಒಂದು ಬಿಲ್ಡಿಂಗ್ ಮಾಡೋ ಮುಖಾಂತರ ಪ್ರಾರಂಭ ಮಾಡಿದ್ವಿ. ಮುಂಬರುವ ದಿವಸಗಳಲ್ಲಿ ಭಾಗದ ರೈತರಿಗೆ ಹೈನುಗಾರಿಕೆ ಮಾಡೋಂಥವ್ರಿಗೆ ಎಲ್ಲರಿಗೆ ಸಾಕಷ್ಟು ಅನುಕೂಲ ಆಗ್ತದೆ. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಮಶ್ರೂಮ್ ಆರ್ಥಿಕ ಹಾಗೂ ಆರೋಗ್ಯಕ್ಕೆ ಲಾಭ ನೀಡುವ ವಿಶಿಷ್ಟ ಕೃಷಿಯಾಗಿದೆ. ಚಂದ್ರಗೌಡ ಎಚ್ ಪಾಟೀಲ್. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9448066586. Unicare Diagnostic Center, Quality Care Rewind Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಪಾಟೀಲ್ ಎಕ್ಸ್ಪೋರ್ಟ್ ಮತ್ತು ಮಶ್ರೂಮ್ ಬೆಳಗಾವಿ, ಬಿಎಸ್ ಹೊಸಗೌಡ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಕಲಬುರಗಿ ಹಾಗೂ ಸುಜಯ್ ಎಜುಕೇಷನಲ್ ಮತ್ತು ವೆಲ್ಫೇರ್ ಸೊಸೈಟಿ ಕಲಬುರಗಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಮಶ್ರೂಮ್ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿನ ಕಲಾಮಂಡಲದಲ್ಲಿ ವಿವಿಧ ಟ್ರಸ್ಟ್ಗಳ ಅಡಿ ಆಯೋಜಿಸಿದ್ದ ಮಶ್ರೂಮ್ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮಾಜಿ ಸಿಂಡಿಕೇಟ್ ಸದಸ್ಯ ಸುನಿಲ್ ಕುಮಾರ್ ವಂಟಿ ಅವರು, ಮಶ್ರೂಮ್ ಆರ್ಥಿಕ ಕೃಷಿ ಬೆಳೆಯಾಗಿದ್ದು ನಮ್ಮ ಭಾಗದಲ್ಲಿನ ಸಂಘ ಸಂಸ್ಥೆಗಳು ಬಡತನ ರೇಖೆಗಿಂತ ಕಡಿಮೆ ಇರುವ ಸಂಸ್ಥೆಗಳಿಗೆ ಸಹಾಯ ಮಾಡುವ ಮೂಲಕ ಆರ್ಥಿಕವಾಗಿ ನೆರವಾಗುವಂತೆ ಮನವಿ ಮಾಡಿಕೊಂಡರು. ಇವತ್ತು ಮಶ್ರೂಮ್ ಕೂಡ ಒಂದು ಆರ್ಥಿಕ ಕೃಷಿ ಬೆಳೆಯಾಗಿದೆ ಅಂತ ತಿಳ್ಕೊಂಡು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಇದರಂತೆ ಇವತ್ತು ನಮ್ಮ ಭಾಗದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೂಡ ಅವು ನಮ್ಮ ಬಡತನ ರೇಖೆಯಲ್ಲಿ ಒಳಗಡೆನೇ ಇದ್ದಾರೆ. ಅದಕ್ಕೆ ತಾವು ಕೂಡ ಈ ಮಶ್ರೂಮ್ ಬಗ್ಗೆ ತಿಳಿ ಹೇಳ್ತಾ ಉತ್ಪಾದನೆ ಮಾಡಲು ಸಹಾಯ ಮಾಡಿ ಅವರಿಗೆ ಆರ್ಥಿಕ ಉನ್ನತೀಕರಿಸ್ತಾರೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿ ಮಾಡ್ತೇನೆ. ಜೊತೆಗೆ ಈ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮರಿಗೂ ಸ್ವಾಗತಿಸ್ತಾ ನಾನು ಈ ಮಶ್ರೂಮ್ ಬಗ್ಗೆ ಈಗ ತಾನೇ ಸಾಕಷ್ಟು ಅದ್ರ ಬಗ್ಗೆ ನಾಲೆಜನ್ನು ಕೊಟ್ಟಿರೋಂಥ ಸರ್ ಅವರಿಗೂ ಮತ್ತು ಈ ಒಂದು ಮಶ್ರೂಮು ಒಂದು ಆರ್ಥಿಕ ಚಟುವಟಿಕೆ ಆಗಿದ್ದು ಅದರ ಜೊತೆಗೆ ಆರೋಗ್ಯ ಕೂಡ ವೃದ್ಧಿಯಾಗುವಂಥ ಒಂದು ಅಂಶವನ್ನು ಅದರೊಳಗೆ ಒಳಗೊಂಡ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಪಾಟೀಲ್ ಎಕ್ಸ್ಪೋರ್ಟ್ ಮಶ್ರೂಮ್ ಬೆಳಗಾವಿ ಸಂಸ್ಥಾಪಕರಾದ ಚಂದ್ರಗೌಡ ಎಚ್ ಪಾಟೀಲ್ ಅವರು ಮಾತನಾಡಿ, ಮಶ್ರೂಮ್ ಕೃಷಿ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಮಶ್ರೂಮ್ನಿಂದ ಆರ್ಥಿಕ ಲಾಭ ಬಹಳಷ್ಟಿದೆ. ಕೇವಲ ಆರ್ಥಿಕ ಲಾಭವಷ್ಟೇ ಅಲ್ಲ, ಇದರ ಸೇವನೆಯಿಂದ ಕೋವಿಡ್ ಅಂತ ವೈರಾಣು ನಿಯಂತ್ರಣಕ್ಕೆ ರೋಗ ನಿರೋಧಕ ಶಕ್ತಿ ಇದರಲ್ಲಿದೆ ಎಂದರು. ನಾನಾ ರೋಗಕ್ಕೆ ರಾಮಬಾಣವಾಗಿರುವ ಮಶ್ರೂಮ್ ಬೆಳೆಯುವುದು ಲಾಭದೊಂದಿಗೆ ಆರೋಗ್ಯಕರವಾದ ಕೃಷಿಯಾಗಿದೆ ಎಂದರು. ನನ್ನ ಮೂಲ ಬೆಳಗಾವಿ ಕನ್ನಡ, ನಾನು ಕಲಿತಿರೋದು ಬೆಳಗಾವಿ, ನಂತರ ತಮಿಳುನಾಡು ಅಗ್ರಿ ಯೂನಿವರ್ಸಿಟಿ ಕೊಯಮತ್ತೂರು. ನಂತರ ನಾನು ವರ್ಕ್ ಮಾಡಿದ್ದು IIHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಸೆಂಟರ್ ಹೆಸರುಘಟ್ಟ ಬೆಂಗಳೂರು, ಒನ್ ಆಫ್ ದಿ ಏಷ್ಯಾದ ಲಾರ್ಜೆಸ್ಟ್ ರಿಸರ್ಚ್ ಸೆಂಟರ್. ಅಲ್ಲಿ ಫಸ್ಟ್ ಸೈಂಟಿಸ್ಟ್ ಯಾರಿದ್ರಲ್ಲ ಮಶ್ರೂಮಲ್ಲಿ, ಅವರ ಅಂಡರ್ದಲ್ಲಿ ಫಸ್ಟ್ ವರ್ಕ್ ಮಾಡಿರೋ ವ್ಯಕ್ತಿ ನಾನು. ಅದನ್ನು ಬಿಟ್ಟು ನಂತರ ನಾನು ಹಿಮಾಚಲ್ ಪ್ರದೇಶ್ ಸೋಲನ್ ICAR ಅಂತ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ಹಿಮಾಚಲ್ ಪ್ರದೇಶ್ ಸೋಲನ್, ಅಲ್ಲಿ ಸಾಕಷ್ಟು ವರ್ಕ್ ಮಾಡಿ ಈ ಒಂದು ಮಶ್ರೂಮನ್ನು ಸ್ಟಾರ್ಟ್ ಮಾಡಿದೆ. ಈಗ ಅತಿ ಮುಖ್ಯವಾದ ಒಂದು ವಿಷಯ ಅಂತ ಹೇಳ್ತೀನಿ, ದಯವಿಟ್ಟು ಶಾಂತವಾಗಿ ಕೂತ್ಕೋಬೇಕು ಪ್ಲೀಸ್. ಇವತ್ತೇನು ಈ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಈ ಕಾರ್ಯಕ್ರಮದ ನಂತರ ಏನಾಗ್ತದೆ ಅನ್ನೋದ್ರ ಬಗ್ಗೆ ನಾನು
ಇಲ್ಲಿ ಒಂದು ಶಾಖೆ ಓಪನ್ ಆಗ್ತಾ ಇದೆ ಮಶ್ರೂಮ್ ಕೃಷಿ ಕುರಿತು. ಈ ಕೃಷಿಯ ಮುಂದೆ ಯಾವ ಕೃಷಿನೂ ಇಲ್ಲ ಭೂಮಿ ಮೇಲೆ, ಅದನ್ನು ನಾನು ಪ್ರೂವ್ ಮಾಡಿದ್ದೀನಿ. ಯಾಕೆಂದರೆ 10 ರಾಷ್ಟ್ರೀಯ 2 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿರೋನು ನಾನು. ಇದರಲ್ಲಿ ಭಾರತದ ಪ್ರಥಮ ಕಂಪನಿ, ಭಾರತ ದೇಶದ ಪ್ರಥಮ ಕಂಪನಿ, ಇಡೀ ಭಾರತದ ತುಂಬ ಬ್ರಾಂಚ್ಗಳನ್ನು ಮಾಡಿರುವಂಥ ಕಂಪನಿ, ಕರ್ನಾಟಕದ ಮಾಲೀಕರ ಕಂಪನಿ. ಹೆಮ್ಮೆ ವಿಷಯ. ಅಷ್ಟೇ ಅಲ್ಲ, ಇವತ್ತು ನ್ಯೂಯಾರ್ಕು, ದುಬಾಯು, ನಿಮಗೆ ಯಾವ ದೇಶದಲ್ಲಿ ಬೇಕು ಆ ದೇಶದಲ್ಲಿ ಈ ಮಶ್ರೂಮ್ ಕುರಿತು ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ನಮ್ಮ ಜನ ಅಲ್ಲಿ ಕೂಡ ಇದ್ದಾರೆ. ಇವತ್ತು ಅತಿ ಸಂತೋಷದ ಒಂದು ಸುದ್ದಿ ನಿಮ್ಗೆ ಹೇಳ್ಬೇಕಂತಂದ್ರೆ, ನಿಮ್ಮಲ್ಲಿ ಈಗ ಗುಲ್ಬರ್ಗಾದಲ್ಲಿ 1-2 ತಿಂಗಳಲ್ಲಿ ಒಂದು ಫಾರ್ಮ್ ಆಗ್ತಾ ಇದೆ. ಆ ಫಾರ್ಮ್ ಮಾಲೀಕ ಗುಲ್ಬರ್ಗಾದ ಅವನು ಹುಡುಗ, ಇನ್ನೂ ಮ್ಯಾರೇಜ್ ಆಗಿಲ್ಲ. ಅವ್ನು ಎಲ್ಲಿರ್ತಾನಪ್ಪ ಅಂದ್ರೆ ಮಸ್ಕತ್ತಲ್ಲಿ ಇರ್ತಾನೆ. ಫೆಬ್ರವರಿ 28ಕ್ಕೆ ಅವ್ನ ಟಿಕೆಟ್ ಇದೆ, ಭಾರತಕ್ಕೆ ಬರ್ತಾ ಇದ್ದಾನೆ. ಪರ್ಮನೆಂಟ್ ಆಗಿ ನೌಕರಿ ಬಿಟ್ಟು ಮಶ್ರೂಮ್ ಫಾರ್ಮ್ ಮಾಡಲಿಕ್ಕೆ. ಇದೇ ರೀತಿಯಾಗಿ ಅವನಿಗೆ ಸಜೆಸ್ಟ್ ಮಾಡಿದವರು ಯಾರಪ್ಪ ಅಂದರೆ ನನ್ನ ವಿದ್ಯಾರ್ಥಿ ಹೈದರಾಬಾದ್ ಅವನು, ಅವ್ರ ಮಾವ. ಅವನು ಫಾರ್ಮಿಂಗ್ ಮಾಡ್ತಾ ಇದ್ದಾನಲ್ಲಿ ಅವನಿಗೆ ಇನ್ಕಮ್ ಬರ್ತಾ ಇದೆ. ಆಲೋಚನೆ ಮಾಡುವ ವಿಷಯ. ಇದೇ ರೀತಿ ಇವತ್ತು ಕೇರಳದಲ್ಲಿ, ಇದೇ ರೀತಿ ಮಂಗಳೂರಿನಲ್ಲಿ ಸಾಕಷ್ಟು ಜನ ಏನು ಈಗ 15-20 ವರ್ಷದ ಹಿಂದೆ ಅಲ್ಲಿಂದ ಜಾಬ್ ಬಿಟ್ಟು ಬಂದು ಇಲ್ಲಿ ಫಾರ್ಮ್ ಹಾಕಿ ಮಶ್ರೂಮ್ ಕೃಷಿ ಮಾಡ್ತಾ ಇದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳುವಂಥ ಒಂದು ವಿಷಯ, ಅದರಲ್ಲಿ ಎಷ್ಟು ಲಾಭ ಇದೆ ಅಂತ. ಈ ಕೃಷಿಯನ್ನು ತಾವು ಅತಿ ಸುಲಭವಾಗಿ ಮನೆಯಲ್ಲಿ ಇವತ್ತು ಮಾಡಬಹುದು. ಅದನ್ನು ಹೇಗೆ ಮಾಡಬೇಕು ಐಡಿಯಾಗಳನ್ನೆಲ್ಲ ನಾನು ಕೊಟ್ಟಿರ್ತೀನಿ. ಯಾಕೆಂತಂದರೆ ನೀವು ಯಾವುದೇ ರಿಸರ್ಚ್ ಸೆಂಟರ್ದಲ್ಲಿ ಹೋಗಿ ಕಲಿತರು ಏನಾಗತ್ತಪ್ಪ ಅಂತಂದರೆ ಅಲ್ಲಿ ಥೆರಾಪಿಟಿಕಲ್ ಆಗಿ ನಿಮ್ಗೆ ನಾಲೆಜ್ ಸಿಗ್ಬೋದು ಒಂದು. ಆದರೆ ಬಿಸ್ನೆಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಬಿಸ್ನೆಸ್ ಅಂದರೆ ಈಗ ಇಮಿಡಿಯೇಟ್ಲಿ ನಮಗೆ ಆದಾಯ ಬರಬೇಕು, ಅದು ಬಹಳ ಮುಖ್ಯ. ಯಾಕೆಂತಂದರೆ ಇವತ್ತು ನಾವು ಒಂದೊಂದು ಕ್ಷಣದಲ್ಲಿ ಬದಲಾವಣೆಯನ್ನು ಮಾಡುವಂಥ ಒಂದು ವಿಷಯ ಇದು. ಯಾಕೆಂತಂದರೆ ಸರ್ವಶ್ರೇಷ್ಠ ಕೃಷಿ ಮಶ್ರೂಮು, ಸರ್ವಶ್ರೇಷ್ಠ ಆಹಾರ ಮಶ್ರೂಮು, ಅದನ್ನು ಮಾಡಿ ಬರ್ತಾ ಇದ್ದೀರಿ ನೀವು ಅಂತಂದರೆ ಈ ಒಂದು ಪ್ರೋಗ್ರಾಮ್ ನಾನು ಇವತ್ತು ನಿಮ್ಗೆ ಮಾಡಿ ಬರ್ತಾ ಇದ್ದೀನಿ. ಈ ಪ್ರೋಗ್ರಾಮ್ ನಾನು 5 ಸ್ಟಾರ್ ಹೋಟೆಲ್ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಮಾಡೋದಿಲ್ಲ. ಅದು ಇವತ್ತು ಮಾಡ್ತಾ ಇದ್ದೀನಿ. ಈ ಪ್ರೋಗ್ರಾಮನ್ನು ಇಲ್ಲಿ ಮಾಡ್ತಾ ಹೋಗುವ ಈ ಒಂದು ಕಾರ್ಯಕ್ರಮ ಸ್ಟಾರ್ ಹೋಟೆಲ್ನಲ್ಲಿ ಆಗುವಾಗ ಕನಿಷ್ಠ 5,000 ರೂಪಾಯಿ ಈ ಒಂದು ಇದಕ್ಕೆ ಫೀಸ್ ಇರುತ್ತೆ. ಕನಿಷ್ಠ 35-40 ಜನ ಇರ್ತಾರೆ. ಇದೇ ಬೆಂಗಳೂರಲ್ಲೇ ಇರ್ತಿದ್ದೀವಿ. ಅಟ್ರಿ ಅಂತಾರೆ ಹೋಟೆಲ್ನಲ್ಲಿ, ಅಲ್ಲಿ ಕೂಡ್ಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನ ಬರ್ತಾರೆ ಈ ಟ್ರೈನಿಂಗ್ ತಗೊಳ್ಳಿಕ್ಕೆ. ಫ್ರೀಯಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ. ಇದರಲ್ಲಿ ನಾನು ಕಂಪ್ಲೀಟ್ ನಾಲೆಜ್ ಕೊಟ್ಟಿರ್ತೀನಿ. ಇದರಲ್ಲಿ ನೀವು ಏನು ಮಾಡಬಹುದು, ಯಾವ ರೀತಿ ಮಾಡಬಹುದು ಅನ್ನೋದು ಆಮೇಲೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಯಾಕೆಂತಂದರೆ ಇದರಲ್ಲಿ ನೀವು ಯಾವ ಮಟ್ಟದವರೆಗೆ ರಾಷ್ಟ್ರ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಯಾಕಂದರೆ ಸರ್ವಶ್ರೇಷ್ಠ ರಾಷ್ಟ್ರ ಸೇವೆ ಇದು ಮಶ್ರೂಮ್ ಕೃಷಿ ಅಂತಂದರೆ. ಯಾಕೆಂದರೆ ಕೃಷಿಯ ಕಚ್ಚಾ ವಸ್ತುಗಳನ್ನು ಏನು ನಾವು ನಷ್ಟಪಡಿಸ್ತೀವೋ ಅದರಿಂದ ಒಂದು ಅಮೃತ ಸಮಾನವಾದ ಆಹಾರವನ್ನು ಮನೆಗಳಲ್ಲಿ ನಾವು ತಯಾರು ಮಾಡ್ತಾ ಇದ್ದೀವಿ. ಅದು ಇಡೀ ಜಗತ್ತಿಗೆ ತುಂಬಾ ಉಪಯೋಗ ಆಗ್ತದೆ. ಸಮಾರಂಭದಲ್ಲಿ ನಿವೇದಿತಾ ವಿಜಯ್ ದೇಸಾಯಿ, ಸೈಯದ್ ಮೊಹಮ್ಮದ್ ಅಹಮದ್, ಬಾಬುರಾವಿಚ್ ಪಾಟೀಲ್, ಪ್ರಿಯಾ ಎಸ್ ಹೊಸಗೌಡ ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನ ಕೇಂದ್ರದ 38ನೇ ವಾರ್ಷಿಕೋತ್ಸವ ಸಪ್ತಾಹದಲ್ಲಿ ಮೌಲ್ಯಮಾಪನ ಸಮಾರಂಭ ನಡೆಯಿತು. ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ನಡೆದ ಮೌಲ್ಯಮಾಪನ ಕಾರ್ಯಕ್ರಮದಲ್ಲಿ ಗಣ್ಯರು ದೀಪ ಬೆಳಗಿಸಿ ಸಮಾರಂಭ ಉದ್ಘಾಟಿಸಿದರು. ಬಳಿಕ ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರ ಬೆಳೆದು ಬಂದ ಹಾದಿ ಕುರಿತು ವಿಜ್ಞಾನ ಕೇಂದ್ರದ ಅಧಿಕಾರಿ ಲಕ್ಷ್ಮೀನಾರಾಯಣ್ ಅವರು ಮಾತನಾಡಿದರು. ವಿಜ್ಞಾನ ಕೇಂದ್ರಗಳಲ್ಲಿ ದಕ್ಷಿಣ ಭಾರತದಲ್ಲಿ ಓಪನ್ ಆದಂತಹ ವಿಜ್ಞಾನ ಕೇಂದ್ರ ಇದು ಮೊಟ್ಟ ಮೊದಲನೆಯದು. ಬೆಂಗಳೂರಿನ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಏನಿದೆ, ಇದು ದಕ್ಷಿಣ ಭಾರತದ ಕೇಂದ್ರ ಕಚೇರಿ NCSನಿಗೆ, ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಮ್ಸ್ ಏನಿದೆ ಅದರ ಅಂಡರು ಒಟ್ಟು 25 ವಿಜ್ಞಾನ ಕೇಂದ್ರಗಳು. ಇದು ಮಿನಿಸ್ಟ್ರಿ ಆಫ್ ಕಲ್ಚರು, ಗೌರ್ಮೆಂಟ್ ಆಫ್ ಇಂಡಿಯಾದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ಸಂಸ್ಥೆ. ಇಷ್ಟು ಕಿರು ಪರಿಚಯದೊಂದಿಗೆ ಮತ್ತು ಪ್ರಾಸ್ತಾವಿಕ ನುಡಿಯೊಂದಿಗೆ ನಾನು ಡಾಕ್ಟರ್ EH ರಾಜಾ ಸಾಬ್ ಅವರಿಗೆ ತಮ್ಮ ಭಾಷಣವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಅದೇ ರೀತಿ ತುಮಕೂರು ವಿಶ್ವವಿದ್ಯಾಲಯ ವಿಶ್ರಾಂತ ಕುಲಪತಿ ಡಾಕ್ಟರ್ AH ರಾಜಾ ಸಾಬ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮದ ಸದಸ್ಯನಾಗಿ ತಮ್ಮಲ್ಲಿ ನಾನು ಕ್ಷಮೆ ಯಾಚಿಸ್ತೀನಿ. ವಿದ್ಯಾರ್ಥಿಗಳು ತಮ್ಮ ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ಇಷ್ಟು ಹೇಳಿ ನಾನು
ಕೆಲವು ಮಾತುಗಳನ್ನ ಆಡಲಿಕ್ಕೆ ಇಚ್ಛೆ ಪಡ್ತೇನೆ. ಲಕ್ಷ್ಮೀನಾರಾಯಣ ಅವರು ನಮ್ಮ ಸ್ನೇಹಿತೆ, ನಾನು ಸಾಕ್ಷಿ ಇದ್ದೀನಿ. ನಮ್ಮ ಮಕ್ಕಳು ಸಹ, ಈಗ ನಮ್ಮ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವರು ಸಹ ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸ್ಟಾರ್ ವಾಚ್ ಅಂದರೆ ತಾರಾ ವೀಕ್ಷಣೆಯಲ್ಲಿ ಭಾಗವಹಿಸಿದ್ದಾರೆ. ನಾನು ಸಹ ಅವ್ರ ಸ್ಟೂಡೆಂಟ್ ಥರ ಒಂದು 8 ದಿನ ಬಂದು ಆಕಾಶವನ್ನು ಸ್ಟಡಿ ಮಾಡಲಿಕ್ಕೆ ಬಂದಿದ್ದುಂಟು ಆವಾಗ ನಾನು ಲೆಕ್ಚರರ್ ಇರುವಾಗ. ಹಾಗಾಗಿ ಹಲವಾರು ಜನಪರ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಸುಮಾರು 1980ಸ್ನಿಂದಲೂ ಅವ್ರು ಮಾಡ್ತಾ ಬಂದಿದ್ದಾರೆ. ಅವ್ರ ಸಹೋದ್ಯೋಗಿಗಳು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಆಫೀಸರ್ಸ್ ಬಂದು ಹೋಗಿದ್ದಾರೆ. ಈಗ ಅವರೇ ಡೈರೆಕ್ಟರ್ ಇರೋದ್ರಿಂದ ಹೆಚ್ಚಿನ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ನನ್ನ ವೈಯಕ್ತಿಕ ವತಿಯಿಂದ ಮತ್ತು ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಕಲಬುರಗಿ ರಂಗಾಯಣ ನಿರ್ದೇಶಕ ಪ್ರಭಾಕರ್ ಜೋಶಿ, ಶಂಕರ್ ಕೌಡ್ಲಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಫ್ರಂಟ್ ಲೈನ್ ವರ್ಕರ್ಸ್, ಮುಂಚೂಣಿ ಕಾರ್ಯಕರ್ತರು ಹಾಗೂ ಹಿರಿಯ ನಾಗರಿಕರಿಗೆ ಕೋವಿಡ್ ಬೂಸ್ಟರ್ ಡೋಸ್ ನೀಡುವ ಕಾರ್ಯಕ್ರಮಕ್ಕೆ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರಿಂದ ಚಾಲನೆ. ಕನ್ನಡ ಪರ ಹೋರಾಟಗಾರ, ಸಾಹಿತಿ, ಪತ್ರಕರ್ತ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅಸ್ತಂಗತ, ಸರ್ಕಾರಿ ಗೌರವದೊಂದಿಗೆ ಚಂಪಾಗೆ ಅಂತಿಮ ವಿದಾಯ. ಜನವರಿ 12ರಂದು ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿ ನಿಯಮಿಸಿದ ರೈತರ ತರಬೇತಿ ಕೇಂದ್ರದ ಕಟ್ಟಡ ನಿರ್ಮಾಣದ ಶಂಕುಸ್ಥಾಪನೆ ಜರುಗಲಿದೆ. ಲಿಂಗಾರೆಡ್ಡಿ ಜಿ ಬಾಸರೆಡ್ಡಿ ಸುದ್ದಿಗೋಷ್ಠಿ. ಇಲ್ಲಿಗೆ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, UPS, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, Epson, Canon,
ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಕಲಬುರಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Divine Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555.